ಹಾಗೂ ಆಗಮಿಸಿದ ಪತ್ರಿಕಾ ವರ್ಗಕ್ಕೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ಇದೇ ತಿಂಗಳು ಅಂದರೆ ಏಪ್ರಿಲ್ 10, 11, 12 ಶುಕ್ರವಾರ, ಶನಿವಾರ, ರವಿವಾರ ಜಮಖಂಡಿ ರಸ್ತೆ ವಿಜಯಪುರದ ಹೊರವಲಯದಲ್ಲಿರುವ ನಮ್ಮ ಹಿರಿಯ ಗುರುಬಂಧುಗಳಾದಂಥ ದಿವಂಗತ ಶ್ರೀ ಗುರುಬಾಳಪ್ಪ ಬತ್ತಾರ್ ಅವರ ಸುಪುತ್ರ ಅಂತ ಶ್ರೀಯುತ ಈರಣ್ಣ ಗುರುಬಾಳಪ್ಪ ಬತ್ತಾರ್ ಹಾಗೂ ಸಹೋದರರು ಮತ್ತು ನಮ್ಮ ಎಲ್ಲ ಸಮಸ್ತ ವಿಶ್ವಕರ್ಮ ಸಮಾಜ ಹಾಗೂ ಎಲ್ಲ ನಮ್ಮ ಕುಕ್ಕಡ್ಡಿ ಸಂಪ್ರದಾಯದ ಗುರುಬಂಧುಗಳು ಸೇರಿ ನೂತನವಾಗಿ ನಿರ್ಮಿಸಲಾದಂತಹ ಶ್ರೀ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರ ಧ್ಯಾನ ಮಂದಿರದ ವಾಸ್ತುಶಾಂತಿ, ಶ್ರೀ ಸದ್ಗುರುಗಳ ದಿವ್ಯಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲು ನಮ್ಮ ಎಲ್ಲ ಕುಕ್ಕಡ್ಡಿ ಸಂಪ್ರದಾಯದ ಗುರುಬಂಧುಗಳು ಹಾಗೂ ಸಮಸ್ತ ವಿಶ್ವಕರ್ಮ ಸಮಾಜ ಬಾಂಧವರು ನಿರ್ಧಾರ ಮಾಡಿದ್ದಾರೆ. ಇನ್ನು ಈ 3 ದಿನದ ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಣೆ ನಿಮ್ಗೆ ತಿಳಿಸ್ಬೇಕಂದ್ರೆ ಈ 3 ದಿನ ಏನು ನಡೀತದಲ್ಲಿ ನಮ್ಮ ಸಂಪ್ರದಾಯದ ಪದ್ಧತಿಯಂತೆ ಬೆಳಗ್ಗೆ 6 ಗಂಟೆಗೆ ಕಾಕಡಾರತಿ, 10 ಗಂಟೆಗೆ ಮುಂಜಾನೆ ಭಜನೆ, ಸಾಯಂಕಾಲ 5 ಗಂಟೆಗೆ ಮಧ್ಯಾಹ್ನ ಭಜನೆ, ಮಧ್ಯಾಹ್ನ ಹಾಗೂ ರಾತ್ರಿ 8 ಗಂಟೆಗೆ ರಾತ್ರಿ ಭಜನೆ. ಹೀಗೆ 3 ದಿನ ಕಾರ್ಯಕ್ರಮಗಳು ನಡೀತಾವೆ. ಇನ್ನು ಇದರ ಜೊತೆಯಲ್ಲೇ ದಿನಾಂಕ 10 ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಶ್ರೀಯುತ ಈರಣ್ಣ ಪತ್ತಾರ್ ಹಾಗೂ ಸಹೋದರರು ಶ್ರೀ ರಂಗರಾವ್ ಮಹಾರಾಜರ ನಿವಾಸ ಮುರಾಣಿಕೆರೆಯಿಂದ ಶ್ರೀ ಸಮರ್ಥರ ದಿವ್ಯಮೂರ್ತಿಯನ್ನು ಎಲ್ಲ ಗುರುಬಂಧುಗಳು, ಸಮಸ್ತ ವಿಶ್ವಕರ್ಮ ಸಮಾಜ ಬಾಂಧವರು ಮತ್ತು ವಾರಕರಿ ಸಂಪ್ರದಾಯದ ಗುರುಬಂಧುಗಳು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪೂಜ್ಯರು ಮತ್ತು ಸುಮಂಗಲಿಯರಿಂದ ಪೂರ್ಣ ಕುಂಭಕಳಸದೊಂದಿಗೆ ಸಕಲ ಮಂಗಲ ವಾದ್ಯಗಳೊಂದಿಗೆ ಸಮರ್ಥರನ್ನು ಧ್ಯಾನ ಮಂದಿರಕ್ಕೆ ಬರಮಾಡಿಕೊಳ್ಳುವುದು. ಅಂದ್ರೆ ಇಲ್ಲಿ ಮುರಾಣಿಕೇರಿ ಈಶ್ವರಲಿಂಗ ದೇವಸ್ಥಾನದಿಂದ ಧ್ಯಾನ ಮಂದಿರಕ್ಕೆ. ತದನಂತರ ಎಲ್ಲ ವೈದಿಕ ವೃಂದದವರಿಂದ ಶ್ರೀ ಸಮರ್ಥರ ದಿವ್ಯಮೂರ್ತಿಗೆ ಜಲಾದಿವಾಸ, ಕ್ಷೀರಾದಿವಾಸ, ಧಾನ್ಯಾದಿವಾಸ ಎಲ್ಲ, ತದನಂತರ ಧಾನ್ಯಾದಿವಾಸ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ. ತದನಂತರ ದಿನಾಂಕ 12/4/2026 ರವಿವಾರ, ಅದೇ ರೀತಿ 11ನೇ ತಾರೀಕಿನ ಕಾರ್ಯಕ್ರಮ ಕಂಟಿನ್ಯೂ ಇರ್ತದೆ. ಅದಾದ ನಂತರ 12ನೇ ತಾರೀಕಿಗೆ ರವಿವಾರ ದಿನ ಸಮರ್ಥರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ನೆರವೇರುವುದು. ಇದರ ಜೊತೆಯಲ್ಲೇ 3 ದಿನ ಆಗಮಿಸಿದಂಥ ಪೂಜ್ಯರಿಂದ ಪ್ರವಚನ, ಕೀರ್ತನ, ಉಪನ್ಯಾಸ ಕಾರ್ಯಕ್ರಮಗಳು ನಡೆಯುತ್ತವೆ. ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವೆಲ್ಲ ಸಮಸ್ತ ಗುರುಬಂಧುಗಳು, ಎಲ್ಲ ಕುಕ್ಕಡ್ಡಿ ಸಂಪ್ರದಾಯದ ಎಲ್ಲ ಗುರುಬಂಧುಗಳು ಹಾಗೂ ಸಮಸ್ತ ವಿಜಯಪುರ ಜಿಲ್ಲಾ ವಿಶ್ವಕರ್ಮ ಸಮಾಜ, ವಿಜಯಪುರ ಜಿಲ್ಲಾ ವಿಶ್ವಕರ್ಮ ಸಮಾಜ ಅಂತ ನಾವು ಮತ್ತೆ ಬೇರೆ ಗುಲ್ಬರ್ಗ ಜಿಲ್ಲೆಗೂ ಕೊಟ್ಟಿವಿ ಕಾರ್ಡಿಗಾಗಿ, ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮರ್ಥತೆಗೆ ಪಾತ್ರರಾಗಬೇಕೆಂದು ಶ್ರೀ ಗುರುಬಾಳ ಈರಣ್ಣ ಬತ್ತಾರ್ ಹಾಗೂ ಸಹೋದರರು ವಿನಂತಿಸಿದರು. ಈರಣ್ಣ ಗುರುಬಾಳಪ್ಪ ಬತ್ತಾರ್ ಅವರು ನಮ್ಮಲ್ಲಿ ವಿನಂತಿಸುತ್ತಾರೆ. ಆದ ಕಾರಣ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಯಶಸ್ವಿ ಮಾಡಬೇಕಂತ ನಮ್ಮಲ್ಲಿ ಕೇಳಬಹುದು. ಶ್ರೀ ಶ್ರೀ ಕಾಳಹಸ್ತೇಂದ್ರ ಮಹಾಸ್ವಾಮಿಗಳು ಏಕದಂಡಿಗೆ ಮಠ ಶಾಪು, ಶ್ರೀ ಶ್ರೀ ಸುರೇಂದ್ರ ಮಹಾಸ್ವಾಮಿಗಳು ಏಕದಂಡ ಮಠ ಯಾದಗಿರಿ, ಶ್ರೀ ನಾಗಪ್ಪಯ್ಯ ಮಹಾಸ್ವಾಮಿಗಳು ಅಳ್ಳೊಳ್ಳಿ, ಶ್ರೀ ನಾಗೇಂದ್ರ ಸ್ವಾಮಿಗಳು ಮೂರ್ಜಾವದ ಮಠ ವಿಜಯಪುರ, ಶ್ರೀ ಕೃಷ್ಣ ಸಂಭಾವಕರ್ ಗುರುಜಿ, ಶ್ರೀ ಪ್ರಕಾಶ್ ಮಹಾರಾಜರು ಕನ್ನೂರು, ಶಾಂತಿ ಕುಟೀರ ಕನ್ನೂರು, ಕೈವಲ್ಯ ಕುಟೀರ ಕನ್ನೂರು ಮತ್ತು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ.ಬಿ. ಪಾಟೀಲ್ ಭಾಗವಹಿಸುತ್ತಾರೆ. ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಬಸವನಗೌಡರಾವ್ ಪಾಟೀಲ್ ಯತ್ನಾಳ್ ಅವರು ಭಾಗವಹಿಸ್ತಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ವಿಠ್ಠಲ ಕಟಕಗೌಡ ಶಾಸಕರು ನಾಗಠಾಣ ಮತಕ್ಷೇತ್ರ, ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸ್ತಾರೆ. ಹಾಗೆ ಶ್ರೀ ಸುಜ್ಞಾನಮೂರ್ತಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿಶ್ವಕರ್ಮ ನಿಗಮ ಮಂಡಳಿ ಬೆಂಗಳೂರು, ಶ್ರೀ ಮಡಿವಾಳಪ್ಪ ಕರಡಿ ಮಹಾಪೌರರು ಮಹಾನಗರ ಪಾಲಿಕೆ ಹಾಗೂ ಮೇಯರ್ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರು ಇವರೆಲ್ಲರೂ ಕೂಡ 1ನೇ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇನ್ನು 2ನೇ ದಿನದ ಕಾರ್ಯಕ್ರಮ ಅಂದರೆ 11ನೇ ತಾರೀಕು ಶನಿವಾರ
ವೇದಿಕೆಯಲ್ಲಿ ಪರಮ ಪೂಜ್ಯ ಶ್ರೀ ಅನಂತ ವಿಭೂಷಿತ ಶ್ರೀ ಶಿವಸತ್ಯನಾರಾಯಣಮೂರ್ತಿ ಮಹಾಸ್ವಾಮಿಗಳು ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ಹಾಸನ ಜಿಲ್ಲೆ ಹಾಗೂ ಪರಮ ಪೂಜ್ಯ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಬಡಪುತ್ತಾರ ಉಡುಪಿ ಹಾಗೂ ಪರಮ ಪೂಜ್ಯ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು ಬ್ರಹ್ಮಶ್ರೀ ವಿದ್ವಾನ್ ಶ್ರೀ ವೀರರಾಘವ ಶರ್ಮಾ ಬಳ್ಳಾರಿ ಶ್ರೀ ಗೋಪಾಲಜಿ ದಯ್ಯ ಅವರು ಕೇಂದ್ರೀಯ ಕಾರ್ಯದರ್ಶಿ ಅಯೋಧ್ಯ ರಾಮ ಮಂದಿರ ಉಸ್ತುವಾರಿ ವಿಶ್ವ ಹಿಂದೂ ಪರಿಷತ್ ಅವರು ಹಾಗೂ ಶ್ರೀಯುತ ಹಬಪ್ಪ ತುಕಾರಾಮ್ ಪವಾರ್ ಗುರುಜಿ ಧಾರವಾಡಕರ್ ಸಾಕಿನ ಕೊಲ್ಲಾಪುರ ಹಾಗೂ ಸನ್ಮಾನ್ಯ ಲೋಕಸಭಾ ಸದಸ್ಯರಂತ ಶ್ರೀ ರಮೇಶ್ ಜಿಗಜಣಿ ಸಾಹೇಬರು ಹಾಗೂ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ವಿಜಯಗೌಡ ಎಸ್ ಪಾಟೀಲ್ ಸನ್ಮಾನ್ಯ ಶ್ರೀ ನಾಗಪ್ಪ ಆರ್ ಚೌಧರಿ ಇವರೆಲ್ಲ ಎರಡನೇ ದಿನದ ಕಾರ್ಯಕ್ರಮ 11ನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ.